ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಪ್ರಿಯಾಂಕಾ ಚೋಪ್ರಾ ಮತ್ತೆ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಹೌದು, ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಮತ್ತೆ ಕಾಣಿಸ್ಕೊಳ್ತಿದ್ದಾರೆ. ಅವರ ಅಭಿಮಾನಿಗಳಿಗೆ ಆಗಿರ್ಬೋದು, ಅವರ ಪ್ರೀತಿಸುವಂಥ ಜನರಿಗಾಗಿರ್ಬೋದು, ಇದು ಒಂಥರ ಖುಷಿ ಪಡುವಂಥ ವಿಷಯನೇ. ಯಾಕಂದರೆ ಎಷ್ಟೋ ವರ್ಷಗಳ ನಂತರ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ಅಥವಾ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈ ಹಿಂದೆನೂ ಅಷ್ಟೇ ಅವರೊಂದು ಸಿನಿಮಾವನ್ನು ಬಿಟ್ಟಾಗ ಅಥವಾ ಕೆಲವೊಂದು ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಅವ್ರದ್ದು ಮದುವೆದು ಗಾಸಿಪ್ ಆಗಿರ್ಬೋದು, ಕೆಲವೊಂದು ಗಾಸಿಪ್ ವಿಷಯಗಳಿಂದ ಏನೋ ಮನನೊಂದಿರಬೇಕು ಅಥವಾ ಬೇರೆ ಯಾವುದಕ್ಕೂ ಗಮನ ಕೊಡ್ತಿದ್ದಾರೆ ಅಥವಾ ಬೇರೆ ಏನೋ ಆ್ಯಕ್ಟಿವಿಟಿಯಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಅಥವಾ ಇನ್ನೇನೋ ಚಟುವಟಿಕೆ ಮಾಡ್ತಿದ್ದಾರೆ, ಹೊಸದೊಂದು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಇದೆಲ್ಲ ಸಾಕಷ್ಟು ಪ್ರಶ್ನೆಗಳು ಆಗಿರ್ಬೋದು ಅಥವಾ ಸಾಕಷ್ಟು ಗೊಂದಲಗಳು ಅಭಿಮಾನಿಗಳು ಕಾಡಿತ್ತು. ಇನ್ನೂ ಸಿನಿಮಾ ಚಿತ್ರರಂಗಕ್ಕೆ ಮತ್ತೆ ಕಮ್ ಬ್ಯಾಕ್ ಮಾಡಲ್ಲ ಅಥವಾ ಮಾಡಲ್ವ ಏನೋ ಗೊತ್ತಿಲ್ಲ ಅನ್ನೋದು ಕೆಲವು ಮಾತುಗಳು ಬಂದಿತ್ತು. ಆದರೆ ಮತ್ತೆ ಅವರ ಅಭಿಮಾನಿಗಳಿಗೆ ಸರ್ಪ್ರೈಸನ್ನು ಕೊಟ್ಟಿದ್ದಾರೆ. ಎಷ್ಟೋ ವರ್ಷಗಳ ನಂತರ 2019ರಲ್ಲಿ ಅವರು ಒಂದು ದೊಡ್ಡ ಪರದೆಯಲ್ಲಿ ಕಾಣಿಸ್ಕೊಂಡಿದ್ದು, ಅಂದರೆ ಒಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಪಾತ್ರದ ಮೂಲಕ ಒಂದು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು. ಅದಾದಮೇಲೆ ತುಂಬಾ ಗ್ಯಾಪ್ ಆಗಿದೆ. 2019 ಅಂದಮೇಲೆ ಈಗ 2026 ಎಷ್ಟು ಗ್ಯಾಪ್ ಆಯಿತು, ಅಷ್ಟು ಗ್ಯಾಪ್ ಒಳಗೆ ಈಗ ಮತ್ತೆ ಅವರ ಅಭಿಮಾನಿಗಳಿಗೆ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಬಿಟ್ಟು ಅವರ ಒಂದು ಕಾಂಟ್ರವರ್ಸಿಗಳು, ನ್ಯೂಸ್ಗಳಾಗಿರ್ಬೋದು, ಏನೇ ಒಂದು ವಿಷಯ ಇದ್ದರೂ ಅದಕ್ಕೆ ಪ್ರಿಯಾಂಕಾ ಚೋಪ್ರಾ ಅವರಿಗೆ ಅವರು ಮತ್ತು ಅವರ ಹಸ್ಬೆಂಡನ್ನು ಎತ್ತಿ ಹಿಡಿಯೋದು, ಅಂದರೆ ಅವರ ನಡುವೆ ಏಜ್ ಗ್ಯಾಪ್ ಇರೋದನ್ನು ಇಟ್ಕೊಂಡು ತಮಾಷೆ ಮಾಡೋದು, ಈ ಥರ ಕೆಲವೊಂದು ಮಾತು ಅಂದರೆ ಎಲ್ಲ ಕಲಾವಿದರಿಗೆ ಅದು ಆಗ್ತಾನೆ ಇರುತ್ತೆ. ಅಂದರೆ ಬ್ಯಾಡ್ ಕಮೆಂಟ್ಸ್ ಅದೆಲ್ಲ ಇರುತ್ತೆ. ಬಟ್ ಆದರೂ ಕೂಡ ಪ್ರಿಯಾಂಕಾ ಚೋಪ್ರಾ ಅವ್ರು ಯಾಕೆ ಕಾಣಿಸ್ಕೊಂಡಿಲ್ಲ, ಇಷ್ಟು ವರ್ಷ ಯಾಕೆ ಗ್ಯಾಪ್ ತಗೊಂಡ್ರು ಅನ್ನೋದು ಅವರ ಅಭಿಮಾನಿಗಳಲ್ಲಿ ಪ್ರಶ್ನೆಯಾಗಿ ಉಳಿದಿದೆ ಕೂಡ. ಆದರೆ ಈಗ ಮತ್ತೆ ಅಭಿಮಾನಿಗಳಿಗೆ ಒಂದು ಹೊಸ ವಿಷಯವನ್ನು ಕೊಟ್ಟಿದ್ದಾರೆ. ಮತ್ತೆ ಅದು ಕೂಡ ಋತಿಕ್ ರೋಷನ್ ಅವ್ರ ಜೊತೆ ನಟಿಸ್ತಿದ್ದಾರೆ ಅಂತಲೇ ಒಂದು ಸುದ್ದಿ ಆಗ್ತಾ ಇದೆ. ಸೊ ಋತಿಕ್ ರೋಷನ್ ಮತ್ತು ಪ್ರಿಯಾಂಕಾ ಚೋಪ್ರಾ ಅವರೊಂದು ಕಾಂಬಿನೇಷನಲ್ಲಿ ಅಗ್ನಿಪಥ್ ಸಿನಿಮಾ ಬಂತು, ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದರ ಒಂದೊಂದು ಹಾಡುಗಳು ಕೂಡ ಅಷ್ಟೇ ಈಗ ಟ್ರೆಂಡಿಂಗ್, ರೀಲ್ಸಲ್ಲಿ ಕೂಡ ಟ್ರೆಂಡಿಂಗ್ ಆಗ್ತಾ ಇದೆ. ಇನ್ನೂ ಕೂಡ ಅದು ಸಿನಿಮಾ ಎಷ್ಟೋ ವರ್ಷಗಳ ಹಿಂದೆದಾಗಿರ್ಬೋದು, ಆದರೂ ಕೂಡ ಈಗ ಅದರ ಹಾಡುಗಳು ಟ್ರೆಂಡಿಂಗಲ್ಲಿ ಇನ್ನೂ ಕೂಡ ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಮತ್ತೆ ಇಬ್ಬರು ಕೂಡ ಒಂದಿಬ್ಬರ ಜುಗಲ್ಬಂದಿ ಈಗ ಕಾಣಿಸ್ಕೊಳ್ಳಿಕ್ಕೆ, ಅಂದರೆ ಇಬ್ಬರು ಕೂಡ ಮೋಡಿ ಮಾಡೋಕ್ಕೋಸ್ಕರ ಕ್ರಿಶ್ 4 ಅನ್ನೋ ಚಿತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಋತಿಕ್ ರೋಷನ್ ಅವರ ಕ್ರಿಶ್ 1 ಆಗಿರ್ಬೋದು, ಕ್ರಿಶ್ ಸಿನಿಮಾಗಳಾಗಿರ್ಬೋದು, ಸಾಕಷ್ಟು ಟ್ರೆಂಡಿಂಗ್ ಅಥವಾ ಸಾಕಷ್ಟು ಒಂಥರ ಹೈಪ್ ಕ್ರಿಯೇಟ್ ಮಾಡಿದಂಥ ಸಿನಿಮಾ. ಆ ಒಂದು ಕ್ರಿಶ್ ಒಂದು ಲುಕ್ಕಲ್ಲಿ ಅವರು ಕಾಣಿಸ್ಕೊಂಡಿದ್ದಾಗಿರ್ಬೋದು, ಋತಿಕ್ ಅವರು ಕ್ರಿಶ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದು, ಅಥವಾ ಅವರ ಅಭಿಮಾನಿಗಳೊಂದು ಕ್ರಿಶ್ ಅಂದರೆ ಋತಿಕ್ ರೋಷನ್ ಅನ್ನೋ ಮಟ್ಟಕ್ಕೆ ಆ ಥರ ಒಂದು ಅಭಿನಯಿಸಿದ್ದಾರೆ. ಆದಮೇಲೆ ಮತ್ತೆ ಈಗ ಕ್ರಿಶ್ 4 ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಜೊತೆ ಜೋಡಿ ಆಗ್ತಿದ್ದಾರೆ ಅನ್ನೋದು ಕೂಡ ಅವರ ಅಭಿಮಾನಿಗಳಿಗೆ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಅಗ್ನಿಪಥ್ ಆದಮೇಲೆ ಮತ್ತೆ ಈ ಜೋಡಿ ಕಾಣಿಸ್ಕೊಳ್ತಾ ಇದೆ. ಈ ಜೋಡಿ ಮತ್ತೆ ತೆರೆ ಮೇಲೆ ಒಂದು ಹಬ್ಬವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡ್ತಿದ್ದಾರೆ. ಸ್ಟೋರಿ ಏನಿರ್ಬೋದು, ಯಾವ ಥರ ಫಿಲ್ಮ್ ಬರ್ಬೋದು ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿ. ಅಂದರೆ ಕ್ರಿಶನ್ನು ನಾವು ನೋಡಿದ್ದೀವಿ, ಒಂಥರ ಆ್ಯಕ್ಷನ್ ಕಟ್ ಆಗಿರ್ಬೋದು ಅಥವಾ ಆ ಹಾಡುಗಳಾಗಿರ್ಬೋದು, ಎಲ್ಲ ಹಾಡುಗಳು ಈ ಕ್ರಿಶ್ 1 ಅಥವಾ ಕ್ರಿಶ್ 3 ಆಗಿರ್ಬೋದು, 2 ಆಗಿರ್ಬೋದು, ಎಲ್ಲ ಹಾಡುಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾನೆ ಇದೆ. ಈಗಲೂ ಕೂಡ ಅದು ಟ್ರೆಂಡಿಂಗಲ್ಲೇ ಇದೆ. ಆ ಒಂದು ಹೀರೋಯಿಸಮ್ ಹಾಡುಗಳಾಗಿರ್ಬೋದು. ಈಗ ಕ್ರಿಶ್ 4ಅಲ್ಲಿ ಈಗ ಮತ್ತೆ ಯಾವ ಥರ ಅವರು ಸದ್ದು ಮಾಡ್ತಾರೆ, ಯಾವ ಥರ ಒಂದು ಸ್ಟೋರಿ ಇರುತ್ತೆ, ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಕ್ಯೂರಿಯಾಸಿಟಿಯನ್ನು ಮೂಡಿಸಿರುವಂತಹ ವಿಷಯ. ಈಗ ಪ್ರಿಯಾಂಕಾ ಚೋಪ್ರಾ ಅವರ ವಿಷಯಕ್ಕೆ ಅಂತ ಬಂದಾಗ ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಬಂದಿದ್ದಾರೆ. ಸೊ ಇದು ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪ್ರಿಯಾಂಕಾ ಚೋಪ್ರಾ ಅವರ ಮಾಡರ್ನ್ ಆಗಿರ್ಬೋದು ಅಥವಾ ಅವರು ಮಾಡಲಿಸ್ಟ್ ಅಂದರೆ ರ್ಯಾಂಪ್ ವಾಕ್ ಮಾಡಿಕೊಂಡು ಅಥವಾ ಏನೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೂ ಕೂಡ ಅವರ ಹಿಂದೆ ಅವರ ಹಸ್ಬೆಂಡ್ ನಿಂತಿದ್ರು. ಸೊ ಅವರಿಗೆ ಕೂಡ ಕೆಲವೊಂದು ಬ್ಯಾಡ್ ಕಮೆಂಟ್ಗಳು, ಅವರ ಏಜ್ ಗ್ರೂಪ್ ಚಿಕ್ಕದಾಗಿರೋದು, ಆ ಥರ ಕೆಲವು ಬ್ಯಾಡ್ ಕಮೆಂಟ್ಗಳು ಆದರೂ ಕೂಡ ಈಗ ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಪ್ರಿಯಾಂಕಾ ಅವರು ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಈಗ ಅವರ ಅಭಿಮಾನಿಗಳಿಗೆ ಅದು ಕೂಡ ಋತಿಕ್ ರೋಷನ್ ಜೊತೆ ಜೋಡಿ ಆಗಿ ಬರ್ತಿದ್ದಾರೆ ಅಂದಮೇಲೆ ಹೇಳೋದೇ ಬೇಡ. ಅವರಿಬ್ಬರ ಜೋಡಿ ಆಗ ಹೇಗೆ ಮೋಡಿ ಮಾಡಿತ್ತು, ಈಗ ಮತ್ತೆ ಮೋಡಿ ಮಾಡೋಕ್ಕೆ ಬರ್ತಾ ಇದೆ. ಇನ್ನೂ ಆ ಕ್ರಿಶ್ 4ರ ಕತೆ ಹೇಗಿರುತ್ತೆ, ಯಾವ ರೀತಿ ಆ್ಯಕ್ಷನ್ ಕಟ್ ಇರುತ್ತೆ, ಇದರಲ್ಲೂ ಕ್ರಿಶ್ ಅವರು ಅಂದರೆ ಮುಖವಾಡ ಧರಿಸ್ಕೊಂಡು ಆ ಕ್ರಿಶ್ ಲುಕ್ಕಲ್ಲೇ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ನಾವು ಸಿನಿಮಾ ರಿಲೀಸ್ ಅಂದರೆ ಸಿನಿಮಾದ ಅನೌನ್ಸ್ಮೆಂಟ್ ಆದಮೇಲೆ ಯಾವ ರೀತಿ ಪೋಸ್ಟರ್ ಆಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು, ಇದನ್ನು ನೋಡಿ ನಾವು ಕಾದು ನೋಡಬೇಕಷ್ಟೇ. ಅಲ್ಲಿ ತನಕ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.